ಅಸ್ಸಲಾಮು ಅಲೈಕುಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಮಾರ್ನಿಂಗ್ ಸಕಲೇಶಪುರದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ, ಒಂದು ಬೆಕ್ಕು ಬಂದುಬಿಟ್ಟಿದೆ. ಕುತ್ಕೊಂಡು ಮಾಲಿಷ್ ಮಾಡುವಾಗ ಎಷ್ಟು ಚೆನ್ನಾಗಿ ಕುತ್ಕೊಂಡಿದೆ ನೋಡಿ. ಬೆಕ್ಕಳಿಗೆ ತಲೆ ಹತ್ರ ಹಿಂಗೆ ಸವರ್ದು ಕೊಟ್ಟರೆ ತುಂಬಾ ಇಷ್ಟ, ಸುಮ್ಮನೆ ಕುತ್ಕೊಬಿಡುತ್ತೆ. ಇದೊಂದು ಟ್ರಿಕ್, ನೀವು ಟ್ರೈ ಮಾಡಿ ಅನ್ನಲ್ಲ, ಇದು ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಆ ಬೆಕ್ಕನ್ನು ಸ್ವಲ್ಪ ಆಟ ಆಡಿಸ್ಕೊಂಡು ನೆಕ್ಸ್ಟ್ ನನಗಂತೂ ಈ ಬಳೆ ಅಂದರೆ ತುಂಬ ಇಷ್ಟ. ಮನೆಗೆ ಹೋದರೆ ಅಂತೂ ಒಂದು ಡಜನ್ ಬಳೆ ತೊಗೊಳ್ದಲೆ ಗಂಡನ ಮನೆಗೆ ಹೋಗೋದೇ ಇಲ್ಲ. ಗಾಜಿನ ಬಳೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಒಂದು ತೊಗೊಂಡೆ, ಒಂದು ಸಾಕು, ಜಾಸ್ತಿ ಏನು ಹಾಕಲ್ವಲ್ಲ. ಆವಾಗವಾಗ ಒಂದು ನನಗಂತೂ ಇಷ್ಟ ಈ ಥರ ತಿಂಡಿಗಳು ತೊಗೊಂಡು ತಿನ್ನೋದಂದರೆ. ನಿಮಗೂ ಇಷ್ಟನಾ? ನಾನು ಯಾವಾಗಲೂ ತೊಗೊಂಡೋಗಿ ತಿಂತೀನಿ. ಮತ್ತು ಸ್ವಲ್ಪ ಶಾಪಿಂಗ್ ಹೋಗಬೇಕಾಗಿತ್ತು. ಹೊಸ ಶಾಪ್ ಓಪನ್ ಆಗಿದೆ ಸಕಲೇಶಪುರದಲ್ಲಿ, ಮತ್ತು ವಿಶಾಲ್ ಮಾರ್ಟ್ ಅಂತ ಹೆಸರು. ಸೊ ಅಲ್ಲಿಗೆ ಹೋಗ್ತಾ ಇರೋದು. ನೀವು ಯಾರಾದರೂ ಹೋಗಿದ್ರೆ ಸಕಲೇಶಪುರದಲ್ಲಿರೋರು ತುಂಬ ಚೆನ್ನಾಗಿದೆ. ನಾನು ವಿಸಿಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಓಪನ್ ಆಗಿ 1 ವೀಕ್ ಆಗಿರ್ಬೋದು ಅನಿಸುತ್ತೆ. ಜಸ್ಟ್ ಹೋಗಿ ಬರೋಣ ಅಂತ ಹೊರಟ್ವಿ. ಶಾಪ್ಗೆ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ, ತುಂಬ ಕ್ರೌಡ್ ಇದೆ. ಫಸ್ಟ್ ಈ ವೀಕಲ್ಲಿ ಓಪನ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇದೆ. ಹಾಗಾಗಿ ಜಸ್ಟ್ ನೋಡೋಣ ಅಂತ, ಶಾಪ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿತ್ತು. ಕ್ಲಾತ್ ಏನು ಶಾಪಿಂಗ್ ಮಾಡ್ತಾ ಇಲ್ಲ ನಾನು, ಜಸ್ಟ್ ವಾಚ್ ಮಾಡಿ ಇಷ್ಟ ಆದರೆ ತೊಗೊಳ್ಳೋಣ ಅಂತ. 199 499ಗೆಲ್ಲ ತುಂಬ ಚೆನ್ನಾಗಿದೆ. ಟಿ ಶರ್ಟ್ಸ್ ಮತ್ತು ಪ್ಯಾಂಟ್ಸ್ ಎಲ್ಲ, ಮತ್ತು ಜೀನಿಗೆ ಹಾಕೋ ಟಾಪ್ಸ್ ತುಂಬ ಚೆನ್ನಾಗಿದೆ. ಕಾಲೇಜ್ ಗರ್ಲ್ಸಿಗೆ ಡೈಲಿ ವೇರ್ಗೆ ತುಂಬ ಚೆನ್ನಾಗಿ ಟಾಪ್ಸ್ ಎಲ್ಲ ಇದೆ. ಶೂಸ್ ಇದೆ, ಮತ್ತು ಪ್ರತಿಯೊಂದೂ ಇದರಲ್ಲಿದೆ. ಏನು ಬೇಕು ಅಂತ ಇಲ್ಲ. ಒಂದೇ ಶಾಪಲ್ಲಿ 3rd ಫ್ಲೋರ್ 2 ಫ್ಲೋರ್ 1st ಫ್ಲೋರ್ ಅಂತ ಇದೆ. ಎಲ್ಲ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಗಿಬಿಡ್ತು. ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ನಾನು ಫುಲ್ ಶಾಪಿಂಗಲ್ಲೇ ಬಿಸಿ ಆಗಿಬಿಟ್ಟಿದ್ದೀನಿ. ನೋಡಿ, ಈ ಥರ ಫುಲ್ ಬುಕ್ಸ್ ಐಟಮ್ಸ್ ಎಲ್ಲ ಇದೆ. ಇದು ನೋಡಿ, ಮತ್ತು ಇದು ದುಡ್ಡು ಹಾಕಲ್ವಾ ಗೋಲ್ಕ, ಅದಿದು. ಮತ್ತು ನನ್ನ ಪಾಪುಗಂತೂ ಒಂದು ಜಾಮಿಟ್ರಿ ಬಾಕ್ಸ್ ಬೇಕು ಅಂತ ಮಾಡ್ತಾ ಇದ್ದಾನೆ. ನೋಡಿ, ಈ ಬಾಕ್ಸ್ ಕೊಟ್ಟೆ, ಅವನಿಗೆ ಬೇಡವಂತೆ. ಈ ಥರದ್ದು ಬೇಡ ನನಗೆ, ಡಬಲ್ ಸೈಡ್ ಓಪನ್ ಮಾಡಲ್ವಾ ಅದೇ ಬೇಕು ಅಂತೆ. ನೋಡು ತಗೋ, ಬೈಕಿನ ಚೆನ್ನಾಗಿದೆ ಅಂದರೆ ಬೇಡ, ನನಗೆ ಆ ಥರನೇ ಬೇಕು. ಮಕ್ಕಳು ನೋಡಿ ಏನಂದರೆ ಯಾರ ಹತ್ರ ನೋಡ್ಕೊ ಬರ್ತಾರೆ, ಅದೇ ರೀತಿ ಬೇಕು ಅಂತ ಆಟ ಮಾಡೋದು. ಹಾಗಾಗಿ ಇವನು ಅಷ್ಟೇ, ಯಾವುದೋ ಮಕ್ಕಳು ನೋಡ್ಕೊಂಡು ಬಂದಿದ್ದಾನೆ, ಅದೇ ರೀತಿ ಬೇಕು ಅಂತ ನೋಡಿ ಅದನ್ನೇ ಇಟ್ಕೊಂಡಿದ್ದಾನೆ. ತುಂಬ ದಿವಸದಿಂದ ಕೇಳ್ತಾ ಇದ್ದ. ಇವಾಗ ನೋಡಿ, ಅದನ್ನು ನೋಡಿದ ತಕ್ಷಣ ಇಟ್ಕೊಬಿಟ್ಟಿದ್ದಾನೆ. ಮತ್ತು ನೋಡಿ ಏನೋ ಪ್ಲೇಟ್ ತೆಗಿತಿದ್ದಾನೆ, ಅದು ನನಗೆ ಬೇಕು ಅಂತ. ಅಯ್ಯೋ, ಮಕ್ಕಳನ್ನಂತೂ ಕರ್ಕೊಬಂದರೆ ಎಲ್ಲ ತೆಗ್ದು ಎಳಿತಾನೆ ಇರ್ತಾರೆ. ಬೌಲ್ಸ್ ಇದೆ, ಪ್ಲೇಟ್, ಎಲ್ಲ ಥರದ ಐಟಮ್ಸ್ ಇಲ್ಲಿದೆ. ಮತ್ತು ಥಿಂಗ್ಸ್ ಹಾಕ ಇಡಲ್ವಾ ಆ ಥರದ್ದು 4 ಪೀಸಿಂದಿದೆ, 6 ಪೀಸಿಂದಿದೆ. ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ನಾನು ನೆಕ್ಸ್ಟ್ ಬಂದಾಗ ಪರ್ಚೇಸ್ ಮಾಡೋಣ ಅಂತ ನೋಡಿಟ್ಟಿದ್ದೀನಿ. ಆಮೇಲೆ ಜಸ್ಟ್ ನಮ್ಮ ಶಾಪಿಂಗ್ ಎಲ್ಲ ಇವಾಗ ಮುಗಿಯೋಕ್ಕಾಯ್ತು. ಇನ್ನು ಜಸ್ಟ್ ಮನೆಗೆ ಹೋಗಬೇಕು. ಇಲ್ಲೇ ಆಟೋ ಸಿಗುತ್ತೆ. ತುಂಬ ಲೇಟ್ ಆಯ್ತು ಅನಿಸುತ್ತೆ. 6:30ಗೇನೋ ನಾವು ಮನೆಯಿಂದ ಬಂದ್ವಿ. ಇವಾಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಬಿಲ್ಲೆಲ್ಲ ಮಾಡಿ ಇನ್ನು ಹೊರಟಿ ಮತ್ತು ಮನೆಗೆ ಹೋಗಿ ಫುಡ್ ಮಾಡೋಕ್ಕಾಗಲ್ಲ. ಇಲ್ಲಿಂದನೇ ಏನಾದರೂ ಆರ್ಡ್ರ್ ಮಾಡ್ಕೊಂಡಿಲ್ಲ, ಅದು ತಿಂದ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಇನ್ನು ಮತ್ತು ಇಲ್ಲಿ ಬಂದರೆ ಅಂತೂ ಹೇಳೋದೇ ಬೇಡ. ಈ ಪಾನಿಪುರಿ, ಗೋಬಿ ಮಂಚೂರಿ ತಿಂದಲ್ಲೇ ಅಂತೂ ನಾನು ಹೋಗಲ್ಲ. ಅದನ್ನೇ ಆರ್ಡ್ರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವಾಗ ಬಿಲ್ಲೆಲ್ಲ ಮಾಡಾಯಿತು. ಇನ್ನು ಜಸ್ಟ್ ಜನಗಳೆಲ್ಲ ಖಾಲಿ ಆಗಿದ್ದಾರೆ. ಇನ್ನು ಸ್ವಲ್ಪ ರಾತ್ರಿ ಆಯಿತು ನೋಡಿ. ನಮಗಂತೂ ಹುಡುಗಿರಿಗಂತೂ ನೋಡಿ ಶಾಪಿಂಗ್ ಮಾಡೋಕ್ಕೆ ಬಂದುಬಿಟ್ರಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದ್ರ ಮಧ್ಯದಲ್ಲಿ ಇವನು ಜ್ಯೂಸ್ ಬೇರೆ ತೆಕ್ಕೊಡು, ಅವನೆಲ್ಲೋದ್ರೂ ಅದನ್ನ ಇಟ್ಕೊಳ್ತಾರೆ. ನೆಕ್ಸ್ಟ್ ವ್ಲಾಗಾಗಿ ಬರ್ತೀನಿ. ಬಾಯ್, ಸಲಾಮ್ ಅಲೈಕುಮ್.